ಇದ್ರೆ ಮಾಡಿ, ಇಷ್ಟ ಇಲ್ಲ ಅಂದ್ರೆ ಬೇಡ. ಯಾಕಂದ್ರೆ ಅದರಲ್ಲಿ ಕೆಟ್ಟದೆ ಕಾಮೆಂಟ್ ಹಾಕಕ್ ಮಾತ್ರ ನಿಮ್ಗೆ ಪ್ರೀತಿ ಅಭಿಮಾನ ಇದ್ರೆ ₹1 ಹಾಕ್ರಿ ಸಾಕು. ನಾನೇನು ₹100 ಕೇಳಿಲ್ಲ, ₹10 ಕೇಳಿಲ್ಲ, ₹5 ಕೇಳಿಲ್ಲ. ಹಾಲು ತಗೊಂಡ್ಬಂದ್ರೆ ₹10 ಹೋಗುತ್ತೆ, ಸಿಗರೇಟ್ ಸೇದಿದ್ರೆ ₹10 ಹೋಗುತ್ತೆ, ಕಾಫಿ ಟೀ ಕುಡಿದ್ರೆ ₹10 ಹೋಗುತ್ತೆ. ನನ್ಗೆ ಬೇಡ, ₹1 ಹಾಕ್ರಿ. ನನ್ನ ಜೀವನ ಜೂಜಾಡಿದ್ರೆ ಎಷ್ಟೋ ₹1000 ಕಳ್ಕೊಂತೀರಿ. ಯಾವ್ದಾದ್ರು ಆಪಲ್ ಬಿಟ್ಟದ ಅದಕ್ಕೆ ₹1000 ಹಾಕ್ತಿರಿ. ನಾವು ಬಡವಾಗಿ ಇರೋದಕ್ಕೆ ಕೇಳ್ತಾ ಇದೀವಿ. ನಾನು ಹಿಂಗೆ ಮಾತಾಡೋದು ಸರ್, ದೇವರ ನನ್ನ ನೈಸು ಇವಾಗ ನನ್ಗೆ ಮಾತಾಡಕ್ ಬರಲ್ಲ. IPL ಮ್ಯಾಚ್ಗೆ ದುಡ್ಡುಗಳು ಲಕ್ಷಾಂತರ ಹಾಕ್ತೀರಾ, ಅದರಲ್ಲಿ ಬರೀ ₹5 ಹಾಕಿರೋ ಇವ್ರ ತಾಯಿ ಗುಣಮುಖರ ಆಗ್ತಾರೆ ಅಂತ ನಾನು ವಿಶೇಷವಾಗಿ ಕೇಳ್ತೀನಿ. ಅದಕ್ಕೆ ಕೇಳ್ಕೊಳ್ಳಿ, ಒಂದು ತಾಯಿ ಒಂದು ಉಳಿದು ಬರಲಿ. IPLಗಳಿಗೋ ಎಡ್ಡು ಬೆಟ್ಟಿಂಗು ಇವೆಲ್ಲ ಕಟ್ಟೋದ್ಕಿಂತ ಅವನ್ನ ಬಿಟ್ಟು ಬಡವ್ರನ್ನ ಮ್ಯಾಲ್ ತರದ್ ಮಾಡಿ. ನಿಮಗೆ ಅಷ್ಟು ದುಡ್ಡು ಹೆಚ್ಚಾಗಿದ್ರೆ ಇಂಥ ಬಡವರಿಗೆ ಕೊಡಿ, ಬಡವರು ಬದುಕೊಳ್ಳಿ. ಲಕ್ಷಾಂತರದನೇ ಇದೆ, ಕೋಟಿಗಟ್ಟಲೆ ಇದೆ ಬಿಲ್ಡಿಂಗು, ಎಂತೆಂಥ ಬಿಲ್ಲಾರು, ಲಕ್ಷ ಕೋಟಿಗಳು, ಒಂದು ದಿನಕ್ಕೆ ಕೋಟಿ ಬರೋ ಅಂಥವ್ರು ಇದ್ದಾರೆ. ಅಂಥವರು ಇಂಥವ್ರಿಗೆ ಒಂದಿಷ್ಟು ಹೆಲ್ಪ್ ಮಾಡಬೇಕು. ಈ ರಾಜಕೀಯಕಾರಣಿಗಳು ಏನಾನ ಸಪೋರ್ಟಿಗೆ ಬರ್ತಾರಾ ನಿಮ್ಮ ಕಡೆ? ಇಲ್ಲ ಸರ್, ಯಾರು ಸಪೋರ್ಟ್ ಬರಲ್ಲ. ಸಿದ್ದರಾಮಯ್ಯನವರು ಇದ್ದಾರೆ, ರಾಜಕೀಯದಲ್ಲಿ ಗೆದ್ದಿದ್ದಾರೆ, ಅಂತವ್ರು ಏನು ಮಾಡಲ್ಲ. ಇಲ್ಲ ಯಾರು ರಾಜಕೀಯ ಇಲ್ಲ ಸರ್, ರಾಜಕೀಯದವ್ರು ನನ್ನ ನಂಬೋದೇ ಇಲ್ಲ ಸರ್. ಯಾಕಂದ್ರೆ ನನ್ನ ಅಭಿಮಾನಿಗಳೇ ಸಾಕು ಸರ್, ನನಗೆ ಅಭಿಮಾನಿಗಳೇ ನಮ್ ದೇವ್ರು ಸರ್. ಯಾರು ಗೊತ್ತಾ ನಮ್ಗೆ ಕಾಪಾಡೋದು? ರೈತ ಬೆವ್ರಿ ಸುಸಿ ಗುದ್ಲಿ ಸೆಲ್ಕೆ ತಗೊಂಡ್ ಬೆಳಿಗ್ಗೆ ಎಗ್ದು ಕೆಲಸ ಮಾಡೋ ಅಂತ ರೈತನೇ ನಮ್ಗೆ ₹1 ಕೊಡೋದು ನೋಡಿ. ಹೌದು ಸರ್. ದೊಡ್ಡ ದೊಡ್ಡ ಕೋಟಿಯಾಧಿಪತಿಗಳು ಯಾವನು ದುಡ್ಡು ಕೊಡಲ್ಲ, ಅವ್ ಮುಂದ್ ನೋಡಿರೂ ಅದೇ ಹೋಗ್ತಾನೆ. ರೈತ ಯಾವಾಗ ಗುದ್ಲಿ ಸೆಲ್ಕೆ ತೆಗೆದು ಅಗದು ಮಾಡ್ತಾನೆ, ಪಾಪ ನಮ್ಮಂಗೆ ಪಾಪ ಬಡವ ಅಂತ ಹೇಳಿ ₹1 ಸಹಾಯ ಮಾಡ್ತಾನೆ. ಅದೇ ಬಿರುಳ ನೋಡಿ ಎಂತೆಂಥ ಬಿಲ್ಡಿಂಗ್ ಕಟ್ಟಿ ಇದು ಮಾಡಿರೂ ನಮಗೆ ₹1 ಕೊಡಲ್ಲ. ಕೇವಲ ₹1 ಸರ್ ನಾನು ಕೇಳ್ತಾ ಇರೋದು. ₹10 ಕೇಳಿಲ್ಲ, ₹5 ಕೇಳಿಲ್ಲ. ಪ್ರತಿಯೊಬ್ಬರು ನನ್ಗೆ ₹1 ಹಾಕಿ ಸರ್, ನನ್ನ ಜೀವನ ಪಾವನ ಆಗ್ಬಿಡ್ತಾರೆ ಸರ್. ಬಡತನದಲ್ಲಿ ಇದಾರಂತ ನೋಡಿ ಇವರು, ಬಡತನದಲ್ಲಿ. ಇಲ್ಲ ಸರ್, ನಿಮ್ದು ಜಮೀನ್ ಇದೆಯಾ? ಜಮೀನೇನಿಲ್ಲ ಸರ್. ಈಗ ಅಭಿಮಾನಿಗಳಿಗೆ ಗೊತ್ತೆ ಸರ್, ನಾನು ಏನು ಯಾವ ತರ ಇದ್ದೀನಿ, ಆಕಾಶದಲ್ಲಿ ಇದ್ದೀನಿ ಅಂತ ಅಭಿಮಾನಿಗಳಿಗೆ ಎಲ್ಲರಿಗೂ ಗೊತ್ತೆ ಸರ್. ಆಲ್ರೆಡಿ ಜಮೀನ್ ಇಲ್ಲ ನಿಮ್ಗೆ? ಇಲ್ಲ ಸರ್, ಈಗ ಗೌರ್ಮೆಂಟ್ ಮನೆ ಕಟ್ಟಿದ್ದೀನಿ. ಗೌರ್ಮೆಂಟ್ ಇಂದ ಆಗಿರೋ ಒಂದು ಮನೆ ಬಿಟ್ರೆ ನಿಮ್ಗೆ ಜಮೀನು ಇಲ್ಲ ಇಲ್ಲ, ಏನೊಂದು ನಿಮ್ಗೆ ಆಶ್ರಯ ಇಲ್ಲ? ಇಲ್ಲ ಸರ್. ಕನ್ನಡಿಗರೇ ನಿನ್ಗೆ ಆಶ್ರಯ. 20 ವರ್ಷದಿಂದ ದೊಡ್ಡಬಳ್ಳಾಪುರದಲ್ಲಿ ಇದ್ದೀನಿ. ಒಂದು ಗೌರ್ಮೆಂಟ್ ಮನೆ ಮಾಡ್ಕೊಂಡು ಇನ್ನ ರೆಡಿ ಆಗ್ಲಿಲ್ಲ, ಇನ್ನ ಫಿನಿಶಿಂಗ್ ಇನ್ನ ರೆಡಿ ಆಗ್ಲಿಲ್ಲ. ನೋಡಿ ವೀಕ್ಷಕರೇ, ಮನೇನು ಟ್ರಾನ್ಸಾಕ್ಷನ್ ನಡೆದು ಅಲ್ಲಿಗೆ ನಿಂತೈತಂತೆ. ಏನೋ ಇಂಥವ್ರನ್ನ ಒಂದಿಷ್ಟು ಸಪೋರ್ಟ್ ಮಾಡೋಣ, ಎಲ್ಲ ಸೇರಿ ಇವ್ರಿಗೆ ಬೆನ್ನಿಲ್ವಾಗಿ ನಿಲ್ಲೋಣ ಬನ್ನಿ. ಇಂಥ ಮಂಜಣ್ಣವ್ರಿಗೂ ಪಾಪ ನೋಡಿ ತಾಯಿನ ಕರ್ಕೊಬಂದಿದ್ರು, ನಾವು ಅದಕ್ಕೆ ಒಂದು ವಿಡಿಯೋ ಮಾಡಿ ಏನೋ ಒಂದು ಬೆನ್ನಿಲ್ವಾಗಿ ಮಾಡಬೇಕು ಅಂತ ಹೇಳಿ ಇವ್ರ ಅಕೌಂಟು, ಗೂಗಲ್ ಪೇ ನಂಬರು ಎಲ್ಲ ಹಾಕ್ತೀನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನ ಏನಾನು ಹೇಳೋದಿದೆಯಾ? ಏನಿಲ್ಲ ಸರ್, ಏನು ಹೇಳಲ್ಲ ಸರ್. ಅಭಿಮಾನಿಗಳು ನನ್ನ ಕಷ್ಟ ಅಭಿಮಾನಿಗಳಿಗೆ ಗೊತ್ತಿರುತ್ತೆ. ಕರ್ನಾಟಕಗಳಿಗೆ ಜನಗಳಿಗೆ ಏನು ಹೇಳ್ತೀರಿ ಹೇಳಿ ಒಂದು ಮಾತು ಸರ್. ಇವತ್ತು ದಿನ ನಮ್ಮ ಅಭಿಮಾನಿಗಳು ಇರೋದಕ್ಕೆ ಸರ್, ನಾನು ಇವತ್ತು ದಿನ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದ್ರೆ ಅಭಿಮಾನಿಗಳೇ ಸರ್ ಕಾರಣ. ಯಾಕಂದ್ರೆ ಅಂತಂದ್ರೆ ಆತರ ಬಿಡ್ತಾರ ನಂಗೆ ಗೊತ್ತಿಲ್ಲ, ಆದ್ರೆ ಅಭಿಮಾನಿಗಳು ಕೈ ಹಿಡಿದ ಮೇಲೆ ಸರ್ ಅವ್ರಿಗೆ ಲಾಸ್ಟ್ ಗಂಟೆ ಕಾಪಾಡ್ತಾರ ಸರ್ ಅಂತ ನನ್ ಭರವಸೆ ಇದೆ ಸರ್. ನಿಮ್ಗೆ ಅಣ್ಣ ತಂಗಿ ಯಾರನಿದಾರ? ಇದ್ದಾರೆ ಸರ್. ಈಗ ಅಣ್ಣ ತಂಗಿ ಎಲ್ಲ ಇದ್ರು ಅವ್ರ ಜೀವನ ನಡೆಸದೆ ಅವ್ರ ಜೀವನ ಅವ್ರು ಮಾಡ್ಕೊಂತಾರ ಸರ್. ನಾವ್ ಯಾರು ತಲೆ ಕೆಡ್ಸಕ್ ಹೋಗಲ್ಲ. ನನಗೆ ಸಹಾಯ ಮಾಡೋದ್ ನಾ ಕೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಸಂಬಂಧಿಕರದಲ್ಲಿ ಕೇಳಕ್ ಹೋದ್ರೆ ನಾವು ಕಾಲ್ ಕಸಕ್ಕಂತ ಹೆಚ್ಚಾಗಿ ನೋಡ್ತಾರೆ. ಹೌದೌದು. ಸಂಬಂಧಿಕರು ಅದೇನ್ ಹೇಳ್ತಾರಲ್ಲ, ಚಿಂದುಕೊಂಡು ಹೋಗೋ ತನಕ ಅಷ್ಟೇ ಸರ್ ಸಂಬಂಧಿಕರು. ಆಮೇಲೆ ಏನಾಯ್ತು ಅಂತ ಯಾರು ಕೇಳಲ್ಲ. ನೋಡಿ ವೀಕ್ಷಕರೇ, ಅವ್ರ ಅಕೌಂಟ್ ನಂಬರ್ ಹಾಕ್ತೀನಿ. ಅವ್ರ ತಾಯಿ ಪಾಪ ಜೀವದೇವದಲ್ಲಿ ಇದ್ದಾರೆ. ನಾನು ಬೊಮ್ಮನಹಳ್ಳಿಯಿಂದ ನಮ್ಮ 4 ಕಿಲೋಮೀಟ್ರ್ ಬಂದು ಇದನ್ನು ಮಾಡಬೇಕು ಅಂತ ನಾವು ಯಾವುದೋ ಮಾತಾಡೋಕ್ಕೆ ಬಂದ್ವಿ. ಹಿಂಗೆ ವಿಷಯ ಗೊತ್ತಾಯಿತು, ನಮಗೆ ಆಘಾತ ಆಯಿತು. ಇಂಥ ವಿಷಯದಲ್ಲಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ 8 ಕೋಟಿ ಕನ್ನಡಿಗರಿಗೆ ಜೈ ಹಿಂದ್ ಜೈ ಕರ್ನಾಟಕ. ನೀವೇನು ಹೇಳ್ತೀರ ಹೇಳಿ? ಜೈ ಹಿಂದ್ ಜೈ ಕರ್ನಾಟಕ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಿ, ಹಾಗೆ ಇದೇ ಥರ ಬೆಳೆಸಿ. ನಾನು ಏನು ಕೇಳಲ್ಲ, ಆಸ್ತಿ ಕೇಳಲ್ಲ, ಅಂತಸ್ತು ಕೇಳಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಅಭಿಮಾನ ಒಂದು ಇದ್ದರೆ ನನಗೆ ಅಷ್ಟೇ ಸಾಕು. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ